ಚಲೋ 4 ದಿನ, ಚಾಮುಂಡೇಶ್ವರಿ ಚಲೋ 4 ದಿನ, ಇದು ಮದ್ದೂರು ಚಲೋ 2 ದಿನ, ಮುಗೀತು. ಇಷ್ಟೇನಾ ಇವ್ರದ್ದು? ಏನು ಇವ್ರ ನೀತಿ ಏನಿದೆ ಹೇಳಿ? ಮಳೆ ಬಂದಿದೆ, ಬೆಳೆ ಹಾನಿ ಆಗಿದೆ, NDRF ನಾರ್ಮ್ಸ್ ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವ್ರ ಹತ್ರ, ಶಾ ಅವ್ರ ಹತ್ರ ಕೇಳೋದು ಬಿಟ್ಟು ಇದು ಹೋಗ್ಬಿಟ್ಟು ಆ ಚಲೋ ಈ ಚಲೋ ಅಷ್ಟೇ. ಏನು BJP ಅವ್ರು ಆಡ್ತಾ ಇರೋ ಭಾಷೆ? ಅಲ್ಲಿ ಹೋಗ್ಬಿಟ್ಟು ಏನೋ ತಲೆ ಕಡೀರಿ ತೊಡೆ ಮುರಿಯಿರಿ ಅಂತೆ, ನಾವು ಇದು ಮಾಡ್ತೀವಿ. ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸರ್ ತಮ್ಮ ಮುಖಾಂತರ BJP ನಾಯಕರಿಗೆ, ಹಿಂಗೆ ಅವರು ಡೈನಿಂಗ್ ಟೇಬಲ್ನಲ್ಲಿ ಕೂತಿ ಊಟ ಮಾಡ್ತಾ ಇರ್ತಾರಲ್ಲ ಅವ್ರ ಮಕ್ಕಳ ಜೊತೆ, ಅವಾಗ ಯಾವತ್ತಾನ CT ರವಿ ಅವ್ರು ಇರ್ಬೋದು, ಅವರವ್ರ BJP ನಾಯಕರವರು ಅವ್ರ ಮಕ್ಕಳಿಗೆ ಹೇಳಿದಾರ, ಮಗ ನೀನು ಲಾಂಗ್ ಹಿಡಿ, ನೀನು ಮಚ್ಚಿಡಿ, ನೀನು ತಲೆ ಕಡಿ, ನಾನು ಇದೀನಿ ನಿನ್ನ ಜೊತೆ, ನೀನು ದೊಣ್ಣೆ ತಗೋ, ತೊಡೆ ಮುರಿ, ನಾನು ಇದೀನಿ ನಿಮ್ಮ ಜೊತೆ ಅಂತ ಅವ್ರ ಮಕ್ಕಳಿಗೆ ಯಾವತ್ತಾನ ಲಾಂಗು, ಮಚ್ಚು, ಚಾಕು, ಚುರಿ, ದೊಣ್ಣೆ ಕೊಟ್ಟಿದ್ದಾರಾ? ಏನು ಭಾಷೆ ಇದು? ಏನು ಸಾಧನೆನ ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ? 4 ದಿನ ಚಲೋ ಮದ್ದೂರು ಚಲೋ ಮಾಡ್ತಾರೆ, ಅದಾದಮೇಲೆ ಮಂಡ್ಯ ಚಲೋ ಮಾಡ್ತಾರೆ, ಕಲಬುರಗಿ ಚಲೋ ಮಾಡ್ತಾರೆ. ಯಾವುದಾದ್ರೂ ಒಂದನ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಿದ್ದಾರೆ ಇವರು? ಯಾವುದಾದ್ರೂ ಒಂದನ ಇವ್ರ ಮನೆ ಮಕ್ಕಳಿಗೆ ಪಾಠ ಹೇಳಿದಾರ ಇವರು? ಏನು ನಡೀತಾ ಇದೆ ಸರ್ ಇದು ನಮ್ಮ ರಾಜ್ಯದಲ್ಲಿ? ಏನು UP ಬಿಹಾರ್ ಮಾಡಬೇಕಂತ ಇದ್ದೀರಾ? ಏನು ನೀವೇ ಹೇಳಿ, ಅವ್ರ ಭಾಷಣಗಳಿಂದ ಪ್ರೇರಿತರಾಗೋದು ಯಾರು ಸರ್? ಅವ್ರ ಮನೆ ಮಕ್ಕಳು ಪ್ರೇರಿತರಾಗ್ತಾರಾ? ಅವ್ರ ಮನೆ ಮಕ್ಕಳೇ ಅವ್ರ ಅಪ್ಪಂದಿರ ಮಾತು ಕೇಳೋದಿಲ್ಲ? ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ, ಯಾವತ್ತನ ಒಂದು ಸರಿ CT ರವಿ ಇರ್ಬೋದು, ನಿಮ್ಮ ಪ್ರತಾಪ್ ಸಿಂಹ ಅವ್ರು ಇರ್ಬೋದು, ಬೇರೆ ಬೇರೆ ಬಾಡಿಗೆ ಭಾಷಣಕಾರರು ಇರ್ತಾರಲ್ಲ, ಅವ್ರ ಮಕ್ಕಳಿಗೆ ಇದು ಹೇಳಿದಾರಾ? ಏಯ್ ಮಗ, ನೀನು ಕೇಸರಿ ಶಾಲ್ ಹಾಕೋ, ನೀನು ದೊಣ್ಣೆ ತಗೋ, ಬಾ ಹನುಮ ಜಯಂತಿಗೆ ನೀನು ನನ್ನ ಜೊತೆ, ನೀನು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಜೊತೆ ಡ್ಯಾನ್ಸ್ ಮಾಡು, DJ ಹಚ್ಚು, ಮಸೀದಿ ಮುಂದೆ ಹೋಗೋಣ ಬಾ,